ಹಾಯ್ ಎಲ್ಲರೂ ನಮಸ್ತೆ. ಸರಳ ಸಲಹೆ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ಹಲವರು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಒಂದು ವಿಶೇಷವಾದ ನೀರನ್ನು ಕುಡಿಯುತ್ತಿದ್ದಾರೆ. ಅದರ ಬಗ್ಗೆ ಡಾಕ್ಟರ್ಗಳು, ಫಿಟ್ನೆಸ್ ಪೀಪಲ್, ಮನೆಮದ್ದು ಪ್ರಿಯರು ಮಾತನಾಡುತ್ತಿದ್ದಾರೆ. ಕೆಲವರು ಹೇಳುತ್ತಾರೆ ಹೊಟ್ಟೆ ಹಗುರವಾಗುತ್ತಿದೆ, ಗ್ಯಾಸ್ಟ್ರಿಕ್ ಕಡಿಮೆಯಾಗಿದೆ, ಮುಖದಲ್ಲಿ ಗ್ಲೋ ಬಂದಿದೆ ಎಂದು. ಆದರೆ ಈ ಸೀಕ್ರೆಟ್ ಡ್ರಿಂಕ್ಸ್ ಏನು ಗೊತ್ತಾ? ನಮ್ಮ ಅಡಿಗೆ ಮನೆಯಲ್ಲಿ ದಿನವೂ ಬಳಸುವ ಒಂದು ಸಾಮಾನ್ಯ ಪದಾರ್ಥದಿಂದ ಮಾಡುವ ಆರೋಗ್ಯಕರ ಪಾನೀಯ. ಹಾಗಾದರೆ ಇದು ಏನು? ಅದೇ ಜೀರಿಗೆ ನೀರು. ಜೀರಿಗೆ ನೀರನ್ನು ಸರಿಯಾಗಿ ಕುಡಿದರೆ ಸಿಗಬಹುದಾದ ಕೆಲವು ಆರೋಗ್ಯಕರ ಲಾಭಗಳು ಯಾವುದೆಂದು ನೋಡೋಣ. ಜೀರ್ಣಕ್ರಿಯೆ ಉತ್ತಮವಾಗಲು ಸಹಾಯ ಮಾಡುತ್ತದೆ. ಇದು ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ ಕಡಿಮೆ ಮಾಡಲು ಸಹಕಾರಿ. ದೇಹದ ತೂಕ ನಿಯಂತ್ರಣಕ್ಕೆ ಸಪೋರ್ಟ್ ಮಾಡಬಹುದು. ದೇಹದಲ್ಲಿರುವ ಟಾಕ್ಸಿನ್ಸನ್ನು ಹೊರಗೆ ಹಾಕಲು ಸಹಕಾರಿ. ಇಮ್ಯುನಿಟಿ ಬೂಸ್ಟ್ ಹೆಚ್ಚು ಮಾಡಲು ಸಹಾಯ ಮಾಡುತ್ತದೆ. ಸ್ಕಿನ್ ಗ್ಲೋ ಮತ್ತು ಪಿಂಪಲ್ಸನ್ನು ಕಡಿಮೆ ಮಾಡಲು ಸಪೋರ್ಟ್ ಮಾಡುತ್ತದೆ. ಬ್ಲಡ್ ಶುಗರ್ ಕಂಟ್ರೋಲಿಗೆ ಸಹಕಾರಿ. ದೇಹಕ್ಕೆ ನ್ಯಾಚುರಲ್ ಕೂಲಿಂಗ್ ಎಫೆಕ್ಟನ್ನು ಕೊಡಬಹುದು. ಪೀರಿಯಡ್ ಸಮಯದಲ್ಲಿ ಬ್ಲೋಟಿಂಗನ್ನು ಕಡಿಮೆ ಮಾಡಲು ಸಹಕಾರಿ. ಮಾರ್ನಿಂಗ್ ಫ್ರೆಶ್ನೆಸ್ ಮತ್ತು ಎನರ್ಜಿಯನ್ನು ಫೀಲ್ ಮಾಡಲು ಹೆಲ್ಪ್ ಮಾಡುತ್ತದೆ. ಹಾಗಾದರೆ ಇದನ್ನು ಹೇಗೆ ತಯಾರಿಸುವುದು? 1 ಗ್ಲಾಸ್ ನೀರಿಗೆ 1 ಅಥವಾ 1.5 ಚಮಚ ಜೀರಿಗೆ ಹಾಕಿ ರಾತ್ರಿ ನೆನೆಸಿಡಿ. ಬೆಳಿಗ್ಗೆ ಅದನ್ನು 5 ಅಥವಾ 7 ನಿಮಿಷ ಚೆನ್ನಾಗಿ ಕುದಿಸಿ. ನಂತರ ಸೋಸಿ ಬಿಸಿ ಬಿಸಿ ಅಥವಾ ಸ್ವಲ್ಪ ತಂಪಾದ ನಂತರ ಕುಡಿಯಿರಿ. ಎಕ್ಸ್ಟ್ರಾ ಪವರ್ಫುಲ್ ವರ್ಷನ್. ಇದಕ್ಕೆ ಸ್ವಲ್ಪ ಲಿಂಬೆ ರಸ ಅಥವಾ ಸ್ವಲ್ಪ ತುಪ್ಪದಷ್ಟು ಜೇನುತುಪ್ಪ ಸೇರಿಸಿದರೆ ಇನ್ನೂ ರುಚಿ ಮತ್ತು ಇದರ ಬೆನಿಫಿಟ್ ಹೆಚ್ಚಾಗುತ್ತದೆ. ಹಾಗಾದರೆ ಇದನ್ನು ಯಾವಾಗ ಕುಡಿಬೇಕು? ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿದರೆ ಹೆಚ್ಚು ಪರಿಣಾಮಕಾರಿ, ಅಥವಾ ಊಟದ 20 ಅಥವಾ 30 ನಿಮಿಷದ ಮೊದಲು ಕುಡಿಯಬಹುದು. ಎಷ್ಟು ದಿನ ಕುಡಿಯಬೇಕು? 15ರಿಂದ 30 ದಿನ ನಿರಂತರವಾಗಿ ಕುಡಿದರೆ ಉತ್ತಮ ಫಲಿತಾಂಶ ಕಾಣಬಹುದು. ನಂತರ 1 ವಾರ ಬ್ರೇಕ್ ಕೊಟ್ಟು ಮತ್ತೆ ಪುನಃ ಆರಂಭಿಸಬಹುದು. ಹಾಗಾದರೆ ಈ ನೀರನ್ನು ಯಾರೆಲ್ಲ ಕುಡಿಯಬಾರದು? ಯಾರೆಲ್ಲ ಜಾಗ್ರತೆ ವಹಿಸಬೇಕು? ಲೋ BP ಇರುವವರು, ಗರ್ಭಿಣಿ ಸ್ತ್ರೀಯರು ಡಾಕ್ಟರ್ ಸಲಹೆ ಇಲ್ಲದೆ ಕುಡಿಯಬಾರದು. ಅಲ್ಸರ್ ಮತ್ತು ಆ್ಯಸಿಡಿಟಿ ಇರುವವರು, ಕಿಡ್ನಿ ಸಮಸ್ಯೆ ಇರುವವರು, ಅಲರ್ಜಿ ಇದ್ದವರು ಇದನ್ನು ಅವಾಯ್ಡ್ ಮಾಡಿ. ನೆನಪಿಡಿ, ಜೀರಿಗೆ ನೀರು ಸಹಕಾರಿ, ಆದರೆ ಇದು ಮಾತ್ರವೇ ಎಲ್ಲ ರೋಗಗಳಿಗೆ ಚಿಕಿತ್ಸೆ ಅಲ್ಲ. ಒಳ್ಳೆಯ ಆಹಾರ, ಪ್ರಾಪರ್ ಸ್ಲೀಪ್ ಇದ್ದಾಗ ಇದರ ಬೆನಿಫಿಟ್ಸ್ ಇನ್ನೂ ಹೆಚ್ಚಾಗಿ ಕಾಣಿಸುತ್ತದೆ. ಈ ಮಾಹಿತಿ ಉಪಯುಕ್ತ ಎನಿಸಿದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.